ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ನೀವು ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ನ ಕೊಟ್ಟಿದ್ದೀರಾ. ಇನ್ನೇನೋ ಕೆಲವು ದಿನಗಳಲ್ಲಿ ನಿಮ್ಮ ಏಪ್ರಿಲಲ್ಲಿ ನಿಮ್ಮ ಒಂದು KCT ಎಕ್ಸಾಮಿನೇಷನ್ 2026 ಬರ್ತಾ ಇದೆ. ಸೊ ರಿಸಲ್ಟ್ ಏನೋ ಬಂತು ಅಕ್ಕ, ಆದರೆ KCT ಪ್ರಿಪ್ರೇಷನ್ ಝೀರೋ ಅಕ್ಕ, ಏನೂ ಮಾಡಿಲ್ಲ, ಇನ್ನೂ ತನಕ ಏನೂ ಮಾಡಿಲ್ಲ, ಬುಕ್ಕೇ ಮುಟ್ಟಿಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಾಗತ್ತೆ. ಬಿಕಾಸ್ ನಾನು ಇಲ್ಲಿ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆ್ಯಂಡ್ ಫಾರ್ಮುಲಾಸನ್ನು ಕೊಡ್ತಾ ಹೋಗ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡೋದ್ರಿಂದಾಗಿ ನೀವು ನಿಮ್ಮ ಸ್ಕೋರ್ ಆ್ಯಂಡ್ ಮಾರ್ಕ್ಸನ್ನು ರ್ಯಾಂಕನ್ನು ಬೂಸ್ಟ್ ಮಾಡಬೇಕಾದ್ರೆ ಈ ವಿಡಿಯೋನ ಖಂಡಿತವಾಗಿ ನೀವು ನೋಡಬೇಕಾಗತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ನಾನು ಕೆಲವು ಪ್ರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಈಸ್ ಎಲಿಮಿನೇಷನ್ ಮೆಥಡ್. ಸೊ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಎಲಿಮಿನೇಷನ್ ಮೆಥಡ್ ಮಾಡ್ಕೊಳ್ಳಿ. 1 2 3 4 ದರ್ ಆರ್ ಓನ್ಲಿ 4 ಆಪ್ಷನ್ಸ್ ಇರಬೇಕಾದ್ರೆ ನೀವು ಫಸ್ಟ್ ಒನ್ ನಿಮಗೆ ಪಕ್ಕ ಗೊತ್ತಿದೆ, ದಿಸ್ ಇಸ್ ಆಪ್ಷನ್ ಅಲ್ಲ, ಇದು ಫಸ್ಟ್ ಒನ್ ಅಂದರೆ 4ರಲ್ಲಿ ಯಾವುದಾದ್ರು ಒಂದು ಪಕ್ಕ ಅಲ್ವೇ ಅಲ್ಲ ಅಂತ ಬಿಸಾಕಿ ಹಾಕಿಬಿಡಿ ಅಷ್ಟೇ. 3ರಲ್ಲಿ ಪ್ರೊಬ್ಯಾಬಿಲಿಟಿ ಮಾಡ್ಕೊಂಡು, ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಇದೆ ಅಲ್ವಾ, ಅದ್ರ ಗೊತ್ತೇ ಇರುತ್ತೆ ಪ್ರೊಬ್ಯಾಬಿಲಿಟಿ ಕಾನ್ಸೆಪ್ಟ್. ಅದರಲ್ಲಿ 3ರಲ್ಲಿ ಯಾವುದು ಪ್ರೊಬ್ಯಾಬಲ್ ಇರ್ಬೋದು 1 2 3 ಚೆಕ್ ಮಾಡಿ, ಯಾವುದು ಆನ್ಸರನ್ನು ಕ್ವಶನ್ಗೆ ಮ್ಯಾಚ್ ಮಾಡ್ತಾ ಹೋಗಿ, ಗೊತ್ತಾಯ್ತಾ? ಆ ಥರ ಮಾಡಿದ್ರೆ ನೀವು ಪ್ರೊಬ್ಯಾಬಿಲಿಟಿಯಲ್ಲಿ ಒಂದು ಆನ್ಸರ್ ಪಕ್ಕ ನಿಮಗೆ ಅಲ್ಲಿ ಸಿಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ 10 20 30 ಇಂಕಿ ಪಿಂಕಿ ಪಾಂಕಿ ಟುಕ್ಕ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಬಟ್ ವರ್ಕ್ ಆಗದೆ ಇರೋರು ಎಲಿಮಿನೇಷನ್ ಮೆಥಡನ್ನು ಪ್ರೊಬ್ಯಾಬಿಲಿಟಿ ಥ್ರೂ ನೀವು ಮಾಡ್ಕೊಂಡು ಹೇಗಾದರೂ ಆನ್ಸರನ್ನು ಫೈಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಪ್ಯಾಟರ್ನ್ ರೆಕಗ್ನಿಷನ್ ಅಂದರೆ ಏನಂದರೆ ಚೆಕ್ ದ ಸಿಮಿಲರ್ ಆಪ್ಷನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ರಿಪೀಟೆಡ್ ವ್ಯಾಲ್ಯೂಸ್ ಆಫನ್ ಇನ್ಕರೆಕ್ಟ್ ಆಗಿರುತ್ತೆ. ರಿಪೀಟೆಡ್ ವ್ಯಾಲ್ಯೂಸ್ ಏನಿರುತ್ತೆ ನೋಡಿ, ಅದು ಆಫನ್ ಇನ್ಕರೆಕ್ಟ್ ಆಗಿರುತ್ತೆ. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ರೇರ್ಲಿ ಕರೆಕ್ಟ್ ಆಗಿರುತ್ತೆ. ದಿಸ್ ಇಸ್ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ನ ದಿಸ್ ಕಾನ್ಸೆಪ್ಟ್ ಯು ಕ್ಯಾನ್ ಯೂಸ್ ಇಟ್. ಓಕೆ, ಟಿಪ್ ನಂಬರ್ 2 ಇಸ್ ಡನ್. ಟಿಪ್ ನಂಬರ್ 3 ಈಸ್ ಲಾಜಿಕಲ್ ಗೆಸ್. ಯಾವುದಕ್ಕೆ ಮಾಡ್ಬೋದು ಅಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ಗೆಲ್ಲ. ಇದೆಲ್ಲ ಹೇಗೆ ಮಾಡೋದಂದರೆ, ಸೊ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು, ಡಯಾಗ್ರಾಮ್ಸ್ ಚೆನ್ನಾಗಿ ಗೊತ್ತಿರಬೇಕು, ಬಯಾಲಜಿಗೆ ಎಸ್ಪೆಷಲಿ. ಆಮೇಲೆ ಯೂನಿಟ್ಸ್, ಫಾರ್ಮುಲಾಸ್ ಆ್ಯಂಡ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ. ಪ್ರತಿಯೊಬ್ಬರಿಗೂ ಕಾಮನ್ ಸೆನ್ಸ್ ಇರುತ್ತೆ. ಫಿಸಿಕ್ಸಲ್ಲಿ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ. ಎಷ್ಟೋ ಸಲ ಕ್ವಶನ್ಸಲ್ಲಿ ವೆಯ್ಟ್ಸ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಗ್ರಾವಿಟಿ ಬಗ್ಗೆ ಕ್ವಶನ್ ಇರುತ್ತೆ. ಅದು ಮೇಲೆ ಕೆಳಗೆ ಏನಾಗುತ್ತೆ, ಮೋಷನ್ಸ್ ಮೇಲೆ ಸ್ಟ್ರೇಟ್ ಲೈನ್, ಪ್ಲೇನ್, ಅದೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ ನೋಡಿ. ಅದನ್ನೆಲ್ಲ ಈಸಿಯಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೋಡಿ, ಕ್ವಶನನ್ನು ಒಂದ್ಸಲ ಓದ್ಕೊಳ್ಳಿ. ಆಮೇಲೆ ಆಪ್ಷನ್ಸಲ್ಲಿ ಗೇಮ್ ಇರೋದೇ ಆಪ್ಷನ್ಸಲ್ಲಿ ಎಲಿಮಿನೇಷನ್ ಮಾಡ್ತಾ ಹೋಗಿ, ಲಾಜಿಕ್ ಅಪ್ಲೈ ಮಾಡಿ, ಫಾರ್ಮುಲಾ ಅಪ್ಲೈ ಮಾಡಿ. ಇದು ಯಾವುದೂ ವರ್ಕ್ ಆಗಿಲ್ಲ ಅಂದರೆ ಕಾಮನ್ ಸೆನ್ಸ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ಕೊಂಡಾದರೂ ನೀವು ಆನ್ಸರ್ ಪಡ್ಕೊಳ್ಬೋದಾಗಿರುತ್ತೆ. ನಾನು ಹೇಳೋದೇನೋ ಫನ್ನಿಯಾಗಿ ಅನಿಸ್ಬೋದು ನಿಮಗೆ, ಬಟ್ ನಾನು ಹೇಳ್ತಿರೋದು ಏನು ನಾನು ಹೇಳ್ತಿದ್ದೀನಿ ನೋಡಿ, ದಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್. ಓಕೆ, ನೆಕ್ಸ್ಟ್ ಇಸ್ ಆಪ್ಷನ್ ಲೆಂತ್ ಟ್ರಿಕ್ ಅನ್ನೋದು. ಡಿಟೇಲ್ ಆಪ್ಷನ್ಸ್ ಆಫನ್ ಕರೆಕ್ಟ್ ಆಗಿರುತ್ತೆ. ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ಸ್ ಲೈಕ್ಲಿ ಟ್ರೂ ಆಗಿರುತ್ತೆ. ಅವಾಯ್ಡ್ ರ್ಯಾಂಡಮ್ ಗೆಸ್ಸಿಂಗ್ ಮಾಡೋದನ್ನ ನಿಲ್ಲಿಸ್ಬಿಡಿ. ಆಮೇಲೆ ಅಂದರೆ ಲೈಕ್ ರ್ಯಾಂಡಮ್ಲಿ ವೆರಿ ರ್ಯಾಂಡಮ್ಲಿ ಅಕ್ಕ ಆನ್ಸರ್ ಏನು ಗೊತ್ತಿರೋ ಟಿಕ್ ಮಾಡ್ಕೊಂಡು ಬಂದೆ, ಆ ಥರ ಅಲ್ಲ. ಟೈಮ್ ತಗೊಳ್ಳಿ. ಯು ಹ್ಯಾವ್ 60 minutes ಆಫ್ ಟೈಮ್ ಈಚ್, ರೈಟ್? ಅದನ್ನು ಚೆನ್ನಾಗಿ ಡಿಟೇಲ್ಡ್ ಆಗಿ ಯೂಸ್ ಮಾಡ್ಕೊಳ್ಳಿ. ಡಿಟೇಲ್ಡ್ ಆಪ್ಷನ್ಸ್ ಏನಿರುತ್ತೆ ಅದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಬಯಾಲಜಿ ಬರೋದಿಲ್ಲ, ಡಿಟೇಲ್ಡ್ ಆಗಿರುತ್ತೆ ಅದರಲ್ಲಿ. ಅಂದರೆ ಪಕ್ಕ ಇದೆ, ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಅಂದರೆ ಅದೇ ಆಪ್ಷನ್ ಆಗಿರುತ್ತೆ. ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ಸ್ ಆಚೆಯೋ ಈಚೆಯೋ ಅನ್ನೋ ಸ್ಟೇಟ್ಮೆಂಟ್ಸ್ ಏನೋ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ ಓದಿದ ತಕ್ಷಣವೇ. ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಗೊತ್ತಾಗಲ್ಲ. ಅಂಥ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ಅಂದರೆ ಲೈಕ್ಲಿ ಅಂದರೆ ಕೆಲವು ಸಾಧ್ಯತೆಗಳು ಇರುತ್ತೆ ಅಂತ. ಟಿಪ್ ನಂಬರ್ 5 OMR ಸ್ಟ್ರಾಟಜಿ. ಏನು ಮಾಡಬೇಕು? OMR ಯಾವ ಥರ ಕ್ವಶನ್ ಅಟೆಂಡ್ ಮಾಡಬೇಕು ಅಂದರೆ, ಈಸಿ ಕ್ವಶನ್ ಫಸ್ಟ್ ಮಾಡಿ, ಡೌಟ್ಫುಲ್ ಕ್ವಶನನ್ನು ಲೇಟರ್ ಮಾಡಿ, ಮ್ಯಾನೇಜ್ ಟೈಮ್ಸ್ ಮಾಡಿ. ಇದು ನಿಮ್ಗೆ ಗೊತ್ತಿದೆ, ಬಟ್ ಹೇಳೋದು ಬೇಕಾಗಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಟೈಮನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. 60 minutes ಪ್ರತಿಯೊಬ್ಬರಿಗೂ ಇದ್ದಾನೆ, ಅದನ್ನು ಚೆನ್ನಾಗಿ ಫಸ್ಟಲ್ಲಿ ಅಟೆಂಡ್ ಮಾಡಿರಿ. ಗೊತ್ತಿದ್ದನ ಫಸ್ಟಲ್ಲಿ ಅಟೆಂಡ್ ಮಾಡಿರಿ. ಸೊ 60 ಅಲ್ಲಿ ನಂಗೆ 30 ಗೊತ್ತಿದೆ, 30 ಅಟೆಂಡ್ ಮಾಡಿ ಅಲ್ಲ. ಸೊ ಯಾರು ಹೇಳಿದರು ಫ್ರಮ್ 1 2 3 4 5 6 to 60 ಬನ್ನಿ? ನೋ, ಯು ಕ್ಯಾನ್ ಡೂ ಸೆಕೆಂಡ್ ಒನ್ ಆ್ಯಂಡ್ ಎರ್ಲಿ ಐ ಕ್ಯಾನ್ ಗೋ ಟು 20th one ಕ್ವಶನ್ ಗೊತ್ತಿದೆ, ಅದು ಮಾಡ್ಕೊಳ್ಳಿ. 20th ಐ ನೋ 25th ಕ್ವಶನ್ ಮಾಡಿ. 3 questions ಅಲ್ಲಿ ಆಯಿತು. ವಿದಿನ್ 1 minute ಒಳಗಡೆ ಅಷ್ಟೊಂದು ಕ್ವಶನ್ ಆಯಿತು ಅಂದರೆ ಯು ಲೆಫ್ಟ್ ವಿತ್ ಮೆನಿ ಮಿನಿಟ್ಸ್, ರೈಟ್? 50 minutes ಎಕ್ಸ್ಟ್ರಾ ನಿಂಗೆ ಉಳಿದಿದೆ. ಸೊ ಅದರಲ್ಲೂ ಮಾಡ್ಬೋದು. ಆಮೇಲೆ ಡೌಟಲ್ಲಿರೋ ಕ್ವಶನ್ಸನ್ನು ಯಾವತ್ತೂ ಮತ್ತೆ ಮಾಡ್ತೀನಿ. ನಾವು ಪ್ರತಿ ಎಕ್ಸಾಮಲ್ಲಿ ನಾನು ಆ ಥರದೇ ಮಾಡಿದ್ದು. ಡೌಟಲ್ಲಿರೋ ಕ್ವಶನ್ ನಾನು ಲೇಟರಲ್ಲಿ ಮಾಡ್ತೀನಿ ಅಂತ ಬಿಟ್ಟಿದ್ದೆ. ಈಸಿ ಕ್ವಶನ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹೇಳ್ತಾ ಇರೋದು ನಿಮಗೆ, ಗೊತ್ತಾಯ್ತಾ? So this was all about the 5 pro tips. Okay, next KCT Pro PDF.
PDF ಅಂದರೆ ನಾನು ನಿಮಗೆ ಯಾವ ಥರ ಪ್ರಿಪೇರ್ ಆಗ್ಬೋದು ಅಥವಾ ನಿಮಗೆ ಇನ್ನೂ ಪ್ರಿಪ್ರೇಷನ್ ಸ್ಟ್ರಾಟಜಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ PDF ಅಂತ. ಸೊ ದಟ್ ನಾನು ನಿಮಗೆ 10+ ಇಯರ್ PYQ ಅನಾಲಿಸಿಸ್ ಮಾಡ್ತೀನಿ, ಚಾಪ್ಟರ್ ವೈಸ್ ವೆಯ್ಟೇಜ್, ಇಂಪಾರ್ಟೆಂಟ್ ಫಾರ್ಮುಲಾಸ್, 30 ಡೇ ಸ್ಟಡಿ ಪ್ಲಾನ್, ಹೈ ಸ್ಕೋರಿಂಗ್ ಟಾಪಿಕ್ಸ್ ಇದ್ರ ಮೇಲೆಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅಥವಾ ಒಂದು PDF ನಾನೇ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಅಪ್ಕಮಿಂಗ್ ವಿಡಿಯೋ ಇಲ್ಲದ್ರೆ ಇದೇ ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಫುಲ್ ಡೀಟೇಲ್ PDF ನಿಮಗೋಸ್ಕರ ಹಾಕ್ತೀನಿ. ಸೊ ಬೇಕಾದರೆ PDF ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಫೈನಲ್ ಟಿಪ್, ಸ್ಮಾರ್ಟ್ ವರ್ಕ್ ಮಾಡಿ. ಯಾವತ್ತೂ ಕೂಡ ಸ್ಮಾರ್ಟ್ ವರ್ಕ್ ಮೋಸ್ಟ್ ಆಫ್ ದ ಟೈಮ್ಸ್ ಬೀಟ್ಸ್ ಹಾರ್ಡ್ ವರ್ಕ್. ನೆನಪಿಟ್ಕೊಳ್ಳಿ. ಪ್ರಾಕ್ಟೀಸ್ ದಿಸ್ ಟೆಕ್ನಿಕ್ಸ್ ಆ್ಯಂಡ್ ಬೂಸ್ಟ್ ಯುವರ್ KCT ರ್ಯಾಂಕ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿರೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ಇಸ್ ನಾಟ್ ದ ಎಂಡ್. ಇನ್ನೂ ಪಿಕ್ಚರ್ ಅಭಿ ಬಾಕಿ ಇನ್ನೂ ಹೊಸ ಕಂಟೆಂಟ್ಸ್ಗಳು ಬರ್ತಾ ಇದೆ ನಿಮ್ಮ KCT ಮೇಲೆ, 2026 ಮೇಲೆ. ಏನೂ ಓದಿಲ್ಲ ಅನ್ನೋರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪ್ಲೀಸ್ ಹೆಲ್ಪ್ ಮಿ ಅಕ್ಕ ಅಂತ. ಅಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇನ್ನೂ ಸ್ವಲ್ಪ ದಿನ ಇರೋದು, ಆದರೂ ಯು ಕ್ಯಾನ್ ಡೂ ಇಟ್ ಗೈಸ್, ಟ್ರಸ್ಟ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ.